ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋದಕ್ಕೆ ಹೊಸ ಮಸೂದೆಯೊಂದು ಬಂದಿದೆ. ಆನ್ಲೈನ್ ಆಗಲಿ ಸಾರ್ವಜನಿಕ ವೇದಿಕೆ ಆಗಲಿ ಜನರ ನಡುವೆ ದ್ವೇಷ, ಗಲಾಟೆ, ವಿಭಜನೆಯನ್ನು ಉಂಟು ಮಾಡುವ ಮಾತುಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನು ತಡೆಯಲು ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧ ಪ್ರತಿಬಂಧಕ ಮಸೂದೆ 2025 ತಂದಿದೆ. ಈ ಮಸೂದೆ ಏನು ಹೇಳುತ್ತಪ್ಪ ಅನ್ನೋದನ್ನು ನೋಡೋದಾದರೆ, ಯಾರನ್ನಾದರೂ ಅವರ ಧರ್ಮ, ಜಾತಿ, ಭಾಷೆ, ಜನಾಂಗ, ಲಿಂಗ, ಲೈಂಗಿಕ ಅಭಿವ್ಯಕ್ತಿ, ಅಂಗವೈಕಲ್ಯ, ಪಂಗಡ ಇತ್ಯಾದಿ ಆಧರಿಸಿ ಅವಮಾನಿಸುವಂತಹ, ದ್ವೇಷ ಹುಟ್ಟು ಹಾಕುವ, ಘಾಸಿಗೊಳಿಸುವಂತಹ ಮಾತು, ಬರಹ, ಫೋಟೋ ಅಥವಾ ಆನ್ಲೈನ್ ಸಂದೇಶ ಇವೆಲ್ಲ ದ್ವೇಷ ಭಾಷಣ ಅಂತಲೇ ಪರಿಗಣಿಸಲಾಗುತ್ತೆ. ಇಂತಹ ಸಂದೇಶಗಳನ್ನು ಹಂಚೋದು ಅಥವಾ ಉತ್ತೇಜಿಸೋದು ದ್ವೇಷದ ಅಪರಾಧ. ಈ ಅಪರಾಧಕ್ಕೆ ಕನಿಷ್ಠ 1 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಇಂತಹದ್ದೇ ತಪ್ಪುಗಳನ್ನು ಮತ್ತೆ ಮಾಡ್ತಾ ಹೋದರೆ ಜೈಲು ಶಿಕ್ಷೆ 10 ವರ್ಷಗಳವರೆಗೆ ಇರುತ್ತೆ. ಇದು ಜಾಮೀನು ಸಿಗದ ಅಪರಾಧ. ಸಂತ್ರಸ್ತರಿಗೆ ಪರಿಹಾರ ಕೊಡಲು ನ್ಯಾಯಾಲಯಕ್ಕೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಇನ್ನು ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದರೆ, ಈ ಮಸೂದೆ ಡಿಜಿಟಲ್ ವೇದಿಕೆಗಳನ್ನು ಕೂಡ ನಿಯಂತ್ರಣಕ್ಕೆ ತರುತ್ತೆ. ಅಧಿಕಾರಿಗಳು ಆನ್ಲೈನ್ನಲ್ಲಿರುವಂತಹ ದ್ವೇಷಪೂರಿತ ವಿಷಯವನ್ನು ನೇರವಾಗಿ ತೆಗೆದುಹಾಕಲು ಸೂಚಿಸಬಹುದು. ಈ ಅಧಿಕಾರ ಈಗಿರುವ ಕೇಂದ್ರ ಕಾನೂನುಗಳಲ್ಲಿ ಇಲ್ಲ. ಅದಕ್ಕಾಗಿ ಇದು ಶ್ಲಾಘನೆಗೂ ವಿವಾದಕ್ಕೂ ಕಾರಣ ಆಗಿದೆ. ಆದರೆ ಇಲ್ಲೊಂದು ಕಳವಳಕಾರಿ ವಿಷಯ ಏನಪ್ಪಾ ಅಂತಂದರೆ, ವೈರತ್ವ, ಘಾಸಿಗೊಳಿಸೋದು ಎನ್ನುವ ಪದಗಳಿಗೆ ನಿಖರವಾದಂತಹ ವ್ಯಾಖ್ಯಾನವನ್ನು ಕೊಟ್ಟಿಲ್ಲ. ಇದರಿಂದ ಮಸೂದೆಯನ್ನು ತಪ್ಪಾಗಿ ದುರುಪಯೋಗ ಪಡಿಸಿಕೊಳ್ಳುವಂತಹ ಅಪಾಯವೂ ಇದೆ. ಸರ್ಕಾರಗಳು ಅಥವಾ ಪೊಲೀಸರು ಈ ಮಸೂದೆಯನ್ನು ಟೀಕಿಸುವವರ, ಪತ್ರಕರ್ತರ, ರಾಜಕೀಯ ವಿರೋಧಿಗಳ ವಿರುದ್ಧ ಬಳಸಿಕೊಳ್ಳಬಹುದು ಅನ್ನೋ ಭಯ ಕೂಡ ಕಾನೂನು ತಜ್ಞರಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಯಾವ ಅಭಿವ್ಯಕ್ತಿ ತಕ್ಷಣದ ಹಿಂಸೆಗೆ ಅಥವಾ ಸುವ್ಯವಸ್ಥೆಗೆ ಅಪಾಯ ತಂದಾಗ ಮಾತ್ರ ನಿರ್ಬಂಧವನ್ನು ಹೇರಬಹುದು. ಕೇವಲ ಯಾರಿಗಾದರೂ ಅಸಮಾಧಾನವಾಯಿತು ಅಂತ ಮಾತಿಗೆ ತಡೆ ಹಾಕಲು ಸಾಧ್ಯವಿಲ್ಲ. ಒಟ್ಟಾರೆ ದ್ವೇಷ ಭಾಷಣ ತಡೆಯೋದಕ್ಕೆ ಕಾನೂನು ಅಗತ್ಯ, ಸರಿಯಾದ ಕ್ರಮವೂ ಅಗತ್ಯ. ಆದರೆ ಈ ಕಾನೂನೇ ಯಾರನ್ನಾದರೂ ತಪ್ಪಾಗಿ ಗುರಿಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕಿದೆ. ಔಷಧವೇ ಕಾಯಿಲೆಗಿಂತ ಅಪಾಯಕಾರಿ ಆಗಬಹುದು. ಇದಷ್ಟೇ ಜನರ ಚಿಂತೆ. ನಮಸ್ಕಾರ.